ದ ಸ್ಟೂಡೆಂಟ್ಸ್ ಆರ್ ಬಿಗ್ಗರ್ ದೆನ್ ಮೋದಿ, ದ ಸ್ಟೂಡೆಂಟ್ಸ್ ಆರ್ ಬಿಗ್ಗರ್ ದೆನ್ ಧರ್ಮೇಂದ್ರ ಪ್ರಧಾನ್. ನೀವೊಂದು PM ಬಂದರೆ 5,000 ಜನ ಪೊಲೀಸರು ರೋಡ್ಗೂ ಹಾಕ್ತಿರಲ್ಲ, ಸೆಂಟ್ರಿಗೆ ಹಾಕಿ 10 ಜನನ. ಇಂಥ ಕಾನೂನು ಬರಬೇಕು. ನಿಜ ನಿಜ. ಮಕ್ಕಳಿಗೆ ಸಮಸ್ಯೆ ಆಗಿದೆ, ಮಕ್ಕಳಲ್ಲಿ ಕಳವಳ ಇದೆ, ಮಕ್ಕಳಲ್ಲಿ ಭಯ ಇದೆ, ಮಕ್ಕಳಲ್ಲಿ ಆತಂಕ ಇದೆ, ಪೋಷಕರಲ್ಲಿ ಟೆನ್ಷನ್ ಇದೆ. ಈಗ ನೆಕ್ಸ್ಟ್ ಓದೋದು ಹೆಂಗೆ, ಮರುಪರೀಕ್ಷೆಗೆ ಯಾವ ರೀತಿ ತಯಾರಾಗಬೇಕು, ಎಷ್ಟು ಟೈಮ್ ಓದಬೇಕು, ಎಷ್ಟು ಟೈಮಲ್ಲಿ ಹೆಂಗೆ ಮಾಡ್ಕೋಬೇಕು, ಯಾವ ಸಬ್ಜೆಕ್ಟಿಗೆ ಹೆಚ್ಚು ಫೋಕಸ್ ಮಾಡಬೇಕು, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬಹುದಾ? ಸ್ಪೆಷಲಿ ನಮ್ಮ ಕನ್ನಡ ಮೀಡಿಯಮು ರೂರಲ್ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ಒಂದು 580ಕ್ಕೆ ಟಾರ್ಗೆಟ್ ಇಡಿ. ಈಗಿರೋ ಟೈಮಲ್ಲಿ ನೀವು ಫಿಸಿಕ್ಸ್ 180, 150 ಮಾಡ್ತೀನಿ ಅಂದರೆ ತುಂಬ ಜನಕ್ಕೆ ಕಷ್ಟ ಆಗ್ಬೋದು. ನನ್ನ ಇಂಟೆನ್ಷನ್ 360ಗೆ ಬಯೋ 350 ಮಾಡ್ಕೋಬೋದು, 350 ಬರುತ್ತೆ. ಇನ್ನು ಒಂದರಲ್ಲಿ ಕೆಮಿಸ್ಟ್ರಿ ಒಂದು 120 ಮಾಡ್ಕೊಳ್ಳಿ, 120 ಅಂದರೆ 470 ಆಯಿತು. ಇನ್ನೊಂದು 100 to 110 ಫಿಸಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ದಯವಿಟ್ಟು ಫಿಸಿಕ್ಸಲ್ಲಿ ಮಾಡರ್ನ್ ಫಿಸಿಕ್ಸ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನಿಮ್ಗೆ ತುಂಬ ಕಷ್ಟ ಆಗೋದು ಓದಿ ಮತ್ತು 40 ಮೇಡಮ್ ಫಿಸಿಕ್ಸ್ 180ಕ್ಕೆ ಎಷ್ಟೋ ಜನರ ಕೈಯಲ್ಲಿ 50 ಮಾರ್ಕ್ಸ್ ಬರಲ್ಲ ಮೇಡಮ್, ಇದು ನಿಜ. ಕಷ್ಟ ಮೇಡಮ್ ಫಿಸಿಕ್ಸು ನಮ್ಮ ಭಾಗದ ಮಕ್ಕಳಿಗೆ. ನಾರ್ತಿಯನ್ಸ್ ಮಾಡ್ತಾರೆ, ಅವ್ರು 6ನೇ ಕ್ಲಾಸಿಂದ ಒಲಿಂಪಿಯಾಡ್ ಅಂತಾರೆ, IIT ಅಂತಾರೆ. ನಮ್ಮ ಮಕ್ಕಳಿಗೆ ಕಷ್ಟ. ಸೊ ಬಯಾಲಜಿ 360ಗೆ 350 ತೆಗಿಬೇಕು. ಏನು ಸೀಕ್ರೆಟು? ವೆರಿ ಸಿಂಪಲ್. NCERT ಲೈನ್ ವೈಸ್ ಓದಿ. ಫಾರ್ ಎಕ್ಸಾಂಪಲ್, ಈಗ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟರ್ ಇದೆ, ಅದರಲ್ಲಿ ಬಯಾಲಜಿಕಲ್ ಕ್ಲಾಸಿಫಿಕೇಷನಲ್ಲಿ ಫೈಕೋಮೈಸಿಟೀಸು, ಆಸ್ಕೋಮೈಸಿಟೀಸು, ಬೆಸಿಡಿಯೋಮೈಸಿಟೀಸ್, ಡ್ಯೂಟರೋಮೈಸಿಟೀಸ್, ದಯವಿಟ್ಟು ಇದನ್ನು ಇಂಪಾರ್ಟೆಂಟ್ ಟಾಪಿಕ್ಸ್ ರಿವೈಸ್ ಮಾಡಿ ನೋಟ್ಸ್ ಮಾಡ್ಕೊಂಡು ಓದಿ. ಪ್ಲ್ಯಾಂಟ್ ಕಿಂಗ್ಡಮಲ್ಲಿ ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ, ರೆಡ್ ಆಲ್ಗೆ ಬಗ್ಗೆ ಜನರಲಾಗಿ ಓದಿರ್ತೀರ. ರಿಸರ್ವ್ ಫುಡ್ ಮೆಟೀರಿಯಲ್ಸ್ ಬಗ್ಗೆ ಓದಿ. ಲಾಸ್ಟಲ್ಲಿ ಒಂದು ಚಾರ್ಟ್ ಇದೆ, ಅದನ್ನು ಓದಿ. ಮತ್ತು ಅನಿಮಲ್ ಕಿಂಗ್ಡಮ್ಗೆ ಬಂದರೆ ಲಾಸ್ಟಲ್ಲಿ ಚಾರ್ಟ್ ಇರುತ್ತೆ ಮೇಡಮ್, ಅದ್ರ ಮೇಲೆ ಗ್ಯಾರಂಟಿ 3 ಕ್ವಶನ್ ಬರುತ್ತೆ. ನಮ್ಮ ಹುಡುಗರು ಓದೇ ಇರಲ್ಲ. ಪೋರಿಫೆರಾ, ಸಿಲೆಂಟೆಟಾ, ಟಿನೋಫೋರಾ, ಪ್ಲಾಟಿಯಲಮೆಂಥಸ್, ಆಸ್ಕ್ಯಾಲಿಮೆಂಥಸ್, ಅನಿಲಿಡಾ, ಆರ್ಥ್ರೋಪೋಡಾ, ಮೊಲಸ್ಕಾ, ಎಕಿನೋಡರ್ಮಟಾ, ಎಮಿಕಾರ್ಡೆಟಾ, ಕಾರ್ಡೆಟಾ, ಸೆಲ್ಯುಲಾರ್, ಟಿಶ್ಯೂ, ಆರ್ಗನ್ ಸಿಸ್ಟಮ್, ವೇರಿಯಸ್, ರೇಡಿಯಲ್, ಬೈಲ್ಯಾಟ್ರಲ್, ಸೀಲೋಮ್, ಆಬ್ಸೆಂಟ್, ಸ್ಯೂಡೋಸಿಲೋಮೇಟ್, ಸಿಲೋಮೇಟ್, ಡೈಜೆಸ್ಟ್ ಸಿಸ್ಟಮ್, ಆಬ್ಸೆಂಟ್, ಪ್ರೆಸೆಂಟ್, ಸರ್ಕ್ಯುಲೇಟರಿ ರೆಸ್ಪಿರೇಟರಿ ಸಿಸ್ಟಮ್, ಆಬ್ಸೆಂಟ್, ಪ್ರೆಸೆಂಟ್, ಸೆಗ್ಮೆಂಟೇಷನ್, ಆಬ್ಸೆಂಟ್, ಪ್ರೆಸೆಂಟ್. ಮ್ಯೂಟ್ ಮಾಡ್ಕೊಂಡು NCERT ಇಟ್ಕೊಂಡು ಚೆಕ್ ಮಾಡಿ, ಒಂದು ರಾಂಗ್ ಹೇಳಿಲ್ಲ. ಯಾಕೆ? ಇದು ಫ್ಲೋ. ಇದು ಅನಿಮಲ್ ಕಿಂಗ್ಡಮ್ ಅಂತ ಒಂದು ಚಾಪ್ಟರ್ ಇದೆ, ಅಲ್ಲಿ ಆರ್ಥ್ರೋಪೋಡಾ, ಮೊಲಸ್ಕಾ, ಎಕೆನೋಡರ್ಮೆಟಾ, ಅನಿಲಿಡಾ ಅಂತೆಲ್ಲ ಫೈಲಮ್ಸ್ ಬರುತ್ತೆ. ದಯವಿಟ್ಟು ಅದನ್ನೆಲ್ಲ ನೀಟಾಗಿ ಓದಿ, ಎಕ್ಸಾಂಪಲ್ಸ್ ಮೇಲೆ ಫೋಕಸ್ ಮಾಡಿ. ಮ್ಯಾಚ್ ದ ಫಾಲೋಯಿಂಗ್. ಈಗ ಫಿಸಿಯಲಿಯಾ ಇಸ್ ಕಾಲ್ಡ್ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್, ಇಂಥದ್ದೆಲ್ಲ ನೋಟ್ಸ್ ಮಾಡ್ಕೊಳ್ಳಿ. ಹಂಗೆ ಬಂದರೆ ಮಾರ್ಫಾಲಜಿಯಲ್ಲಿ ಪ್ಲೀಸ್ ಎಕ್ಸಾಂಪಲ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಅನಾಟಮಿಯಲ್ಲಿನ ಡೈಕಾಟ್ ರೂಟು, ಡೈಕಾಟ್ ಸ್ಟೆಮು ಡಿಫ್ರೆನ್ಸಸ್ ಮೇಲೆ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ಕಾಕ್ರೋಚ್ ಮೇಲೆ ಮೊನ್ನೆ ಕ್ವಶನ್ಸ್ ಇರಲಿಲ್ಲ, ಯೂಶ್ವಲಿ 2-3 ಕ್ವಶನ್ಸ್ ಕೇಳಿಬಿಡ್ತಾರೆ ಕಾಕ್ರೋಚಲ್ಲಿ. ಮೇಡಮ್ ನಾವು ಕಾಕ್ರೋಚ್ನ ಸಿಂಪಲ್ಲಾಗಿ ಒಂದು ಸ್ಪ್ರೇ ಹೊಡೆದು ಸಾಯಿಸಿಬಿಡ್ತೀವಿ, ಇಲ್ಲ 5 ಅವರ್ ಓದಬೇಕು ಅದನ್ನು. ನೀವು ಕಾಕ್ರೋಚ್ ಬಗ್ಗೆ 5 ಅವರ್ ಓದಬೇಕು ಮೇಡಮ್. ಮೆಡಿಕಲ್ ಆಸ್ಪಿರೆಂಟ್ಸ್ ಹಣೆ ಬರಹ ನೋಡಿ. ನಾನು ಹೇಳ್ತೀನಿ, ಕಾಕ್ರೋಚ್ ಬಗ್ಗೆ 4-5 ಅವರ್ ಓದಬೇಕು ನೋಟ್ಸ್ ಮಾಡಿಕೊಂಡು. ಕಾಕ್ರೋಚ್ನ ಸ್ವಲ್ಪ ಚೆನ್ನಾಗಿ ಓದಿ. ಅರ್ಥವಾರ್ಮು 2 ಇದೆ ಸಿಲೆಬಸ್ಗೆ, ನೆಗ್ಲೆಕ್ಟ್ ಮಾಡಿಬಿಡಿ. ಮತ್ತು ಹಾಗೆ ಬಂದರೆ ಸೆಲ್ ದ ಯೂನಿಟ್ ಆಫ್ ಲೈಫ್. ಮೇಡಮ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೆಲ್ ದ ಯೂನಿಟ್ ಆಫ್ ಲೈಫ್ 3 ಕ್ವಶನ್ ಬರುತ್ತೆ ಈ ಚಾಪ್ಟ್ರಲ್ಲಿ. ಪಾಪ NCERT ಲೈನ್ ಬೈ ಲೈನ್ ಓದಿರಲ್ಲ. 3 ಕ್ವಶನ್ ಬರೋ ಚಾಪ್ಟರ್ನ ಅವ್ರು ಯಾವ ಲೆವೆಲ್ ಓದಿರಬೇಕು ಅಂದರೆ, ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್, ಮಕ್ಳಿಗೂ ಗೊತ್ತು. ವಿತಿನ್ 3 ಮಿನಿಟ್ಸಲ್ಲಿ ರಿವೈಸ್ ಮಾಡ್ದಂಗೆ ಇರಬೇಕು. 2 ಮಿನಿಟ್ಸಲ್ಲಿ ಯಾವ ಲೆವೆಲ್ಗೆ ಇರಬೇಕು ಅಂದರೆ, ಸೆಲ್ ಇಸ್ ಕಾಲ್ಡ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಯೂನಿಟ್ ಆಫ್ ಲೈಫ್. ರಾಬರ್ಟ್ ಹುಕ್ ಡಿಸ್ಕವರ್ಡ್ ಸೆಲ್, ರಾಬರ್ಟ್ ಬ್ರೌನ್ ಡಿಸ್ಕವರ್ಡ್ ನ್ಯೂಕ್ಲಿಯಸ್. ಮೈಟೋಕಾಂಡ್ರಿಯಾ ಇಸ್ ಕಾಲ್ಡ್ power house of the cell. Mitochondria consists of 2 membranes, outer membrane, inner space between outer inner is called perimitochondrial space. Inner membrane projection is called cristae. Cristae consists of pin-like structure called Racker particles. Fluid is called matrix, consists of 70S ribosome and DNA. DNA present in mitochondria helps in maternal inheritance. So mitochondria is called semi-autonomous organ. It consists of its own DNA. Nucleus consists of 2 membranes, outer and inner. Outer and inner is called perinuclear space. Fluid is called nucleoplasm. Thread-like structure is called chromatin. It consists of euchromatin, heterochromatin. Lightly stained, loosely packed region is called euchromatin. Darkly stained, densely packed region is called heterochromatin. Euchromatin is transcription active. ಯಾಕೆ ಈ ಫ್ಲೋ ಅಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಟೈಮ್ ಕನ್ಸ್ಟೆಂಟ್ ಇದೆ. ನಾನು ಎಂಟೈರ್ NCERTನ ಹಿಂಗೆ ನೆನ್ಪಿಟ್ಕೊಂಡಿದ್ದೀನಿ. ಇದಕ್ಕೆ 15 ವರ್ಷ ಓದಿದ್ದೀನಿ ಮೇಡಮ್. ಮಕ್ಕಳು ಹೆಂಗೆ ಮೇಡಮ್ 1 ವರ್ಷ ಓದಿ ನೆನ್ಪಿಟ್ಕೊಳ್ಳೋದು? ಇಟ್ ಹ್ಯಾಸ್ ಟೇಕನ್ ಮಿ 15 ಇಯರ್ಸ್ ಒಂದು ಟೀಚರ್ ಆಗಿ. ಮಕ್ಕಳನ್ನ ನೀವು 1 ವರ್ಷ ಓದ್ಬಿಡಿ. ಮಾತೆತ್ತಿದ್ರೆ ವಿಶ್ವೇಶ್ವರಯ್ಯ, ಮಾತೆತ್ತಿದ್ರೆ ಮೇರಿ ಕ್ಯೂರಿ, ಮಾತೆತ್ತಿದ್ರೆ ಎಲ್ಲರೂ ನೀವು ಭಾರತ ರತ್ನಗಳ ಜೊತೆ ಕಂಪೇರ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿರೋ ರತ್ನ ಕಳೆದೋಗ್ಬಿಡುತ್ತೆ. ದಯವಿಟ್ಟು ಪೋಷಕರು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಬಟ್ ಡಾಕ್ಟ್ರೇ ಆಗಬೇಕು ಅನ್ನೋ ಹಠದಿಂದ ಆಚೆ ಬನ್ನಿ. ಓಕೆ.